ಚಿತ್ತರಾಗಿರತಕ್ಕಂಥ ಟಿ.ಎಂ. ಶಾಹಿದ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡುವುದರ ಮೂಲಕ ಗ್ರಾಮಸ್ಥರ ಪ್ರೀತಿಗೂ ಕೂಡ ಪಾತ್ರರಾಗಿದ್ದಾರೆ. ಸುಮಾರು ದರ್ಕಾಸು ಮತ್ತು ಪೆರಡಕ ಭಾಗದಲ್ಲಿ ಒಂದು ಕಾಲದಲ್ಲಿ ದೋಣಿಯ ಮೂಲಕ ನಾವು ಸಾಗಬೇಕಾದಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರ ಮೂಲಕ 5 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿ ಆ ಭಾಗದ ಜನರಿಗೆ ಆ ಭಾಗಕ್ಕೆ ಒಂದು ಕಾಯಕಲ್ಪವನ್ನು ನೀಡತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ನಾವು ನಮ್ಮ ಗ್ರಾಮವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಕಳೆದ 10 ವರ್ಷಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸಹ 2 ಬಾರಿ ಪಡೆದುಕೊಂಡಿದ್ದೇವೆ. ಕಳೆದ ಬಾರಿ ನಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಕಳಂಜ ಮತ್ತು ನಮ್ಮ ನಡುವೆ ಸ್ಪರ್ಧೆ ಏರ್ಪಟ್ಟು ಕಳೆದ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಕಳಂಜದ ಪಾಲಾಯಿತು. ಪ್ರಸ್ತುತ ವರ್ಷವು ಎಲ್ಲ 25 ಗ್ರಾಮ ಪಂಚಾಯತ್ಗಳು ಕೂಡ ಸ್ಪರ್ಧೆಗೆ ಈಗಾಗಲೇ ಅವಕಾಶವನ್ನು ಬಯಸಿ ಕೊನೆಯ ಸಂದರ್ಭದಲ್ಲಿ ಗುತ್ತಿಕಾರು, ಸಂಪಾಜೆ ಹಾಗೂ ಅರಂತೋಡು ಈಗಾಗಲೇ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೇವೆ, ಮುಂದುವರಿಸಿದ್ದೇವೆ. ಇನ್ನು ಫಲಿತಾಂಶ ಬರಬೇಕಾಗಿದೆ. ಏನೇ ಇರಲಿ, ನಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾವು ಗ್ರಾಮದ ಬಹುತೇಕ ಜನರನ್ನು ತಲುಪತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಂಪಾಜೆ ಗ್ರಾಮದ ವ್ಯಾಪ್ತಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ಗ್ರಾಮ ಪಂಚಾಯತ್ ತನ್ನ ಸ್ವತಃ ನಿಧಿ, 15ನೇ ಹಣಕಾಸು, ಉದ್ಯೋಗ ಖಾತ್ರಿ ಯೋಜನೆ, ವಿವಿಧ ಯೋಜನೆಗಳ ಜೊತೆಯಲ್ಲಿ ನಾವು ನಮ್ಮ ತಾಲೂಕು ಪಂಚಾಯತ್ನ ಅನುದಾನ ಇರ್ಬೋದು, ಜಿಲ್ಲಾ ಪಂಚಾಯತ್ನ ಅನುದಾನ ಇರ್ಬೋದು, ಸ್ಥಳೀಯ ಶಾಸಕರ ಅನುದಾನ ಇರ್ಬೋದು, ವಿಧಾನ ಪರಿಷತ್ ಸದಸ್ಯರ ಅನುದಾನ ಇರ್ಬೋದು, ಮುಖ್ಯಮಂತ್ರಿಗಳ 50-54 ವಿಶೇಷ ಅನುದಾನ ಇರ್ಬೋದು, ಮಂಜುನಾಥ್ ಭಂಡಾರಿ ಅವರಿಂದ ಅನುದಾನವನ್ನು ಪಡೆದಿರ್ಬೋದು,